ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಸರಸ್ವತಿಪುರದಲ್ಲಿರುವ ಶ್ರೀ ಕ್ಷೇತ್ರ ದುರ್ಗಸ್ಥಳಕ್ಕೆ ನಾನು ಕೂಡ ಅವಾಗ ಬರ್ತಾನೆ ಇರ್ತೀನಿ. ಇವತ್ತು ಶುಕ್ರವಾರ ಆಗಿತ್ತು, ಹಂಗಾಗಿ ದೇವಸ್ಥಾನಕ್ಕೆ ಬಂದೋಗೋಣ ಅಂತ ಬಂದಿದ್ದೆ. ಈ ದೇವಸ್ಥಾನ ಆಗಲೇ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ವೈರಲ್ ಆಗ್ತಿದೆ. ಈ ದೇವಸ್ಥಾನಕ್ಕೆ ಪವಾಡ ಕ್ಷೇತ್ರ ಅಂತಾನೆ ಹೆಸರು ಬಂದಿದೆ. ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಎಷ್ಟು ಪವಾಡಗಳು ನಡೀತಾನೆ ಇದಾವೆ. ಇವರೇ ನೋಡಿ ನಮ್ಮ ರಾಮದುರ್ಗ ಗುರುಗಳು. ಪ್ರತಿದಿನ ಬರುವ ಸಾವಿರಾರು ಜನ ಭಕ್ತಾದಿಗಳಿಗೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅನ್ನ ಪ್ರಸಾದವನ್ನು ಕೂಡ ನೀಡ್ತಾರೆ. ಆಮೇಲೆ ಬೇರೆ ಕಡೆ ನೀವೆಲ್ಲಾದ್ರೂ ಗುರುಗಳನ್ನ ಮೀಟ್ ಮಾಡ್ಬೇಕು ಅಂದ್ರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ತಾರೆ. ಆದ್ರೆ ಇವರು ಯಾರಾದ್ರೂ ಅಮೌಂಟ್ ಇಸ್ಕೊಳ್ದಲ್ಲ ಎಲ್ಲರಿಗೂ ಒಂದೇ ರೀತಿಯಾಗಿ ಪರಿಹಾರ ಹೇಳಿ ಎಲ್ಲಾರನ್ನೂ ಒಂದೇ ತರ ಸರಿಸಮನಾಗಿ ನೋಡ್ತಾರೆ. ಯಾರೆಲ್ಲ ಈ ಪವಾಡ ಕ್ಷೇತ್ರ ದುರ್ಗಸ್ಥಳಕ್ಕೆ ಬಂದಿದ್ದೀರಾ ಒಂದ್ ಕಮೆಂಟ್ ಹಾಕಿ. ನಾನು ಈ ವಿಡಿಯೋ ಮಾಡಿದಾಗಿಂದ ನಂಗೆ ತುಂಬಾ ಮೆಸೇಜ್ ಬರ್ತಿದೆ, ಅಕ್ಕ ಇದು ಯಾವ ಊರಲ್ಲಿ ಇರೋದು, ಗುರುಗಳನ್ನ ಯಾವ ತರ ಮೀಟ್ ಮಾಡ್ಬೇಕು, ಯಾವ ಕಡೆ ಬರ್ಬೇಕು ಅಂತ. ಅದಕ್ಕೆ ನಾನು ಇವತ್ತು ಯೂಟ್ಯೂಬ್ ಅಲ್ಲಿ ಲಾಂಗ್ ಬ್ಲಾಗ್ ಮಾಡಿದೀನಿ, ಎಲ್ರೂ ಹೋಗಿ ನೋಡಿ. ಭೂಮಿಕಾ ಎಸ್ ದೇವಂಗ ಯೂಟ್ಯೂಬ್ ಚಾನಲ್ ಅಲ್ಲಿ ಪೂರ್ತಿ ಮಾಹಿತಿನೇ ನಾನು ತಿಳಿಸಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಬಯೋಲ್ ಕೂಡ ನನ್ನ ಯೂಟ್ಯೂಬ್ ಲಿಂಕ್ ಇದೆ, ಹೋಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ದೇವಸ್ಥಾನಕ್ಕೆ ಯಾರಾದ್ರೂ ಬಂದಿದ್ರೆ ಕಮೆಂಟ್ ಹಾಕಿ. ಮತ್ತೆ ಭೇಟಿಯಾಗುವ. ಬಾಯ್.